ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನ್ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ, ಇವತ್ತು SSLC ಪಾಸ್ ಆಗಿರುವಂತಹ ವಿದ್ಯಾರ್ಥಿಗಳಾಗಿರ್ಬೋದು, PUC ಪಾಸ್ ಆಗಿರುವಂತಹ ವಿದ್ಯಾರ್ಥಿಗಳಾಗಿರ್ಬೋದು, ಮತ್ತೆ ITI ಪಾಸ್ ಆಗಿರುವಂತಹ ವಿದ್ಯಾರ್ಥಿಗಳಾಗಿರ್ಬೋದು, ಯಾವುದೇ ಪರೀಕ್ಷೆಗಳು ಇಲ್ಲದೆ ಇವತ್ತು ಸಂದರ್ಶನ ಮುಖಾಂತರ ಆಯ್ಕೆಯನ್ನ ಮಾಡ್ಕೋತಾ ಇದ್ದಾರೆ. ಹಾಗಾದ್ರೆ ಯಾವ ಹುದ್ದೆಗೆ ಇವತ್ತು ನೇಮಕಾತಿಯನ್ನ ಮಾಡ್ಕೋತಾ ಇದ್ದಾರೆ, ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸಬಹುದು, ಯಾವ ಇಲಾಖೆಯಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು, ಸಂಪೂರ್ಣವಾದಂತಹ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಸಮಾಧಾನದಿಂದ ಸಂಪೂರ್ಣವಾಗಿ ನೋಡಿದ್ರೆ ಇವತ್ತಿನ ವಿಡಿಯೋದಲ್ಲಿ ಇರುವಂತಹ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗ್ಬಿಡುತ್ತೆ. ಯಾರಿಗೆ ಇವತ್ತು ಕೆಲಸ ಬೇಕಾಗಿದೆ, ಯಾರಿಗೆ ಇವತ್ತು ನೌಕರಿ ಮಾಡಬೇಕಾಗಿದೆ, ಬಹಳಷ್ಟು ಮಂದಿಗೆ ಇವತ್ತು, ಯಾಕಂದ್ರೆ ಇವತ್ತು ಕಾಂಪಿಟೇಟಿವ್ ಜಗತ್ತಿನ ಒಳಗ ಇವತ್ತು ಪರೀಕ್ಷೆ ಇಲ್ಲದೆ ಕೇವಲ ಸಂದರ್ಶನ ಮುಖಾಂತರ ಇವತ್ತು ಆಯ್ಕೆಯನ್ನ ಮಾಡ್ಕೋತಾ ಇರುವಂತ ಇವತ್ತು ಈ ಒಂದು ಇಲಾಖೆಯಲ್ಲಿ ನೀವು ಆನ್ಲೈನ್ ಮುಖಾಂತರ ಅಲ್ಲ, ಆಫ್ಲೈನ್ ಮುಖಾಂತರ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಿ ಏನ್ ಮಾಡಬಹುದು ಅಂದ್ರೆ ನೇಮಕಾತಿಗೆ ಸಂದರ್ಶನಕ್ಕೆ ಹಾಜರಾಗಿ ಕೂಡ ನೀವು ಹಣೆಬಾರದಲ್ಲಿ ಇತ್ತು ಅಂದ್ರೆ ನೌಕರಿ ಕೂಡ ಸಿಗಬಹುದು. ಹಾಗಾದ್ರೆ ಯಾವ ಇಲಾಖೆ ಅಂತ ಕೇಳ್ತೀರಾ? ಮೊದಲಿಗೆ ನಾನು ಸಂಪೂರ್ಣವಾಗಿ ಓಪನ್ ಮಾಡ್ಕೋತಾ ಅದನ್ನ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡ್ಕೊಂಡು ಇಲ್ಲಿ ಏನಂತ ಸರ್ಚ್ ಮಾಡ್ಬೇಕಪ್ಪ ಅಂದ್ರೆ bidar.nic ಅಂತೇಳಿ ನೀವು ಟೈಪ್ ಅನ್ನ ಮಾಡ್ಕೋರಿ. ಮಾಡಿದ ನಂತರ ಇಲ್ಲಿಂದ ಬೀದರ್ ಜಿಲ್ಲೆ ಕರ್ನಾಟಕ ಸರ್ಕಾರ ಅಂತ ಒಂದು ಪೇಜ್ ಓಪನ್ ಆಗಿರುತ್ತೆ. ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಮಾಡಿದ ನಂತರ ನಿಮ್ಗೆ ಸಂಪೂರ್ಣವಾದಂತ ಈ ರೀತಿಯಾದಂತಹ ಒಂದು ಪೇಜ್ ನಿಮ್ಗೆ ಕಂಪ್ಲೀಟ್ ಆಗಿ ಇವತ್ತು ಬೀದರ್ ಒಂದು ಡಿಸ್ಟ್ರಿಕ್ಟ್ ಅಲ್ಲಿರುವಂತಹ ಒಂದು ವೆಬ್ಸೈಟ್ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರುತ್ತೆ. ಅದರ ಜೊತೆಗೆ ಕೆಳಗಡೆ ಇಲ್ಲಿಂದ ಒಂದು ಪ್ರಕಟಣೆ ಆಗಿರುವಂತಹ ಒಂದು ನೋಟಿಫಿಕೇಶನ್ ಗಳು ಕೂಡ ಎಲ್ಲವನ್ನು ಕೂಡ ಸರಿಯಾಗಿ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ನೀವು ಏನ್ ಮಾಡಬಹುದು ಅಂದ್ರೆ ಇಲ್ಲಿ ಸ್ವಲ್ಪ ವೇಟ್ ಮಾಡ್ತಿದ್ದಾನೆ. ನಿಮ್ಗೆ ಏನಾಗ್ತಾ ಇದೆ, ಇವತ್ತು ಬೀದರ್ ಜಿಲ್ಲೆಯಲ್ಲಿ ಇರುವಂತಹ ಒಂದು ನೇಮಕಾತಿಯ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಆಲ್ ಓವರ್ ಕರ್ನಾಟಕ ಎಲ್ಲರೂ ಕೂಡ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಎಲ್ಲರೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. KKRDCB ಚಾಲಕ ಮತ್ತು ತಾಂತ್ರಿಕ ಸಹಾಯಕ ಹುದ್ದೆಗಳಿಗೆ ಇವತ್ತು ನೇರ ನೇಮಕಾತಿ, ಯಾವುದೇ ಪರೀಕ್ಷೆಗಳಿಲ್ಲದೆ ಸಂದರ್ಶನ ಮುಖಾಂತರ ಇವತ್ತು ಆಯ್ಕೆಯನ್ನ ಮಾಡ್ಕೋತಾ ಇರುವಂತದ್ದು. ಓಕೆ, ಈ ರೀತಿಯಾಗಿ ಒಂದು ನೋಟಿಫಿಕೇಶನ್ ಬರ್ತಾ ಇರತ್ತೆ. ಅದರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳೋಣ. ಇವಾಗ ಬರ್ತಿದ್ದಾನೆ, ಅದರ ಮೇಲೆ ಕ್ಲಿಕ್ ಮಾಡ್ತಿದ್ದಾನೆ. ನೋಟಿಫಿಕೇಶನ್ ಕೂಡ ನಾವು ಸಂಪೂರ್ಣವಾಗಿ ನೋಡಿಕೊಂಡು ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು, ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ ನೋಡಿ. ಬತ್ತು ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಅನ್ನ ಮಾಡ್ಕೋತಾ ಅದನ್ನೇ ಸಂಪೂರ್ಣವಾಗಿ ಇವತ್ತು ಬೀದರ್ ಜಿಲ್ಲಾ ಕಾರ್ಮಿಕ ಸೇವೆಗಳ ವಿವಿಧೋಶ ಸಹಕಾರಿ ಸಂಘ ಜಿಲ್ಲಾಧಿಕಾರಿ ಕಚೇರಿ ಬೀದರ್ ಅಂತೇಳಿ ನಾವು ಸಂಪೂರ್ಣವಾಗಿ ನೋಡ್ತಾ ಇದೀವಿ. ಸ್ವಲ್ಪ ಜೂಮ್ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಓಕೆ, ಕ್ರಮ ಸಂಖ್ಯೆ ಬಂದ್ಬಿಟ್ಟು 05/2024-25 ಪ್ರಕಟಣೆ ಆಗಿರುವಂತಹ ದಿನಾಂಕ 25/11/2024 ಉಚಿತ ಪತ್ರಿಕಾ ಪ್ರಕಟಣೆ ಮಾಡಿರುವಂತದ್ದು ಕೂಡ ನಾವು ನೋಡ್ತಾ ಇದೀವಿ. ವಿಷಯ ಬಂದ್ಬಿಟ್ಟು ಚಾಲಕ ಕಂ ತಾಂತ್ರಿಕ ಸಹಾಯಕ ಸಿಬ್ಬಂದಿಗಳನ್ನು ತಾತ್ಕಾಲಿಕವಾಗಿ ಹೊರಗುತ್ತಿಗೆ ಆಧಾರ ಮೇಲೆ ನೇಮಕಾತಿ ಮಾಡಿಕೊಳ್ಳುವ ಬಗ್ಗೆ. ಮತ್ತೆ ಇನ್ನೊಂದೇನಾಗ್ಬಿಡ್ತದೆ, ಏನ್ ಸರ್ ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಅಂತ ಹೇಳ್ತಾ ಇದಿರಲ್ಲ, ಇದೇನು ಪರ್ಮನೆಂಟ್ ಅಂತ ಕೂಡ ಕೇಳಬಹುದು. ಯಾಕಂದ್ರೆ ಪರ್ಮನೆಂಟೋ ಅಥವಾ ಇಲ್ಲೋ ಗೊತ್ತಿಲ್ಲ, ಬಟ್ ಕೆಲಸ ಸಿಗ್ತಾ ಇದೆಯಲ್ಲ, ಮೊದಲು ಕೆಲಸದ ಯೋಚನೆಯನ್ನ ಮಾಡಿ. ಅದು ಆಮೇಲೆ ಆಯ್ಕೆ ಆದ ನಂತರ ಎಷ್ಟು ದಿನಗಳ ಕಾಲ ಅಲ್ಲಿ ಇರ್ತಿರೋ ಅಥವಾ ಎಷ್ಟು ದಿನದ ನಂತರ ನಿಮ್ಮನ್ನ ಆ ಒಂದು ಹುದ್ದೆಯಿಂದ ತೆಗಿತಾರೆ, ಅದು ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಬಟ್ ಇವತ್ತು ನೇಮಕಾತಿ ಮಾಡ್ಕೋತಾ ಆದರೆ ಅದಕ್ಕೆ ಅರ್ಜಿಯನ್ನ ಸಲ್ಲಿಸಿ ನಾವು ನೇಮಕಾತಿಯನ್ನ ಮಾಡ್ಕೋಬೇಕು. ಓಕೆ, ಇಲ್ಲಿ ನೋಡಬಹುದು ಬೀದರ್ ಜಿಲ್ಲಾ ಕಾರ್ಮಿಕ ಸೇವೆಗಳ ವಿವಿಧೋಶ ಸರ್ಕಾರಿ ಸಂಘ ನಿಯಮಿತ ಜಿಲ್ಲಾಧಿಕಾರಿ ಕಚೇರಿ ಬೀದರ್ ಅವರ ಮೂಲಕ ಹೊರಗುತ್ತಿಗೆ ಮೇಲೆ ನಿಯೋಜನೆಗೊಳ್ಳ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಬೀದರ್ ವಿಭಾಗದ ವ್ಯಾಪ್ತಿಯಲ್ಲಿ ಬರುವಂತಹ ಬೀದರ್ 1 ಆಗಿರಬಹುದು, ಬೀದರ್ 2 ಆಗಿರಬಹುದು, ಬಾಲ್ಕಿ, ಔರಾದ್, ಬಸವ ಕಲ್ಯಾಣ ಮತ್ತು ಹುಮ್ನಾಬಾದ್ ಘಟಕಗಳಲ್ಲಿ ಇವತ್ತು ಬಸ್ ಚಾಲಕರ ಸಂಖ್ಯೆ 100 ಜನರ ಒಂದು ಚಾಲಕರಾಗಿರಬಹುದು ಹಾಗೂ ವಾಹನ ನಿರ್ವಹಣೆಗೆ 50 ಜನ ತಾಂತ್ರಿಕ ಸಹಾಯಕರಾಗಿರಬಹುದು ಬೇಕಿರುವುದರಿಂದ ಅರ್ಹ ಅಭ್ಯರ್ಥಿಗಳನ್ನ ಆಯ್ಕೆ ಅಂದ್ರೆ ವಾಕ್ ಇನ್ ಇಂಟರ್ವ್ಯೂ ಮೂಲಕ ಆ ಒಂದು ಆಯ್ಕೆಯನ್ನ ಮಾಡಿಕೊಳ್ಳಲಾಗುವುದು ಅಂತೇಳಿ ಕೂಡ ನಾವು ನೋಡ್ತಾ ಇದ್ದೀವಿ. ಜೊತೆಗೆ ಇಲ್ಲಿಂದ ಕಾರಣ ದಿನಾಂಕ 2/12/2024 4/12/2024 ಚಾಲಕ ಹುದ್ದೆಗೆ ಹಾಗೂ 6/12/2024 7/12/2024 ತಾಂತ್ರಿಕ ಸಹಾಯಕ ಹುದ್ದೆಗಳಿಗೆ ಕಕ ರಸ ನಿಗಮದ ಹಳೆಯ ಒಂದು ಬಸ್ ನಿಲ್ದಾಣ ಬೀದರ್ ವಿಭಾಗೀಯ ಒಂದು ಕಚೇರಿ ಸಮಯದಲ್ಲಿ ನೇರ ಸಂದರ್ಶನ ಒಂದು ನಡೆಯಲಾಗುವುದು ಅಂತ ಕೂಡ ನೋಡ್ತಾ ಇದೀವಿ. ಆಯ್ಕೆ ಸಮಿತಿ ಸಮ್ಮುಖದಲ್ಲಿ ಸಂದರ್ಶನಕ್ಕೆ ಸ್ವಂತ ಖರ್ಚಿನಲ್ಲಿ ಹಾಜರಾಗತಕ್ಕದ್ದು. ಅಭ್ಯರ್ಥಿಗಳು ಹಾಜರುಪಡಿಸಬೇಕಾದ ದಾಖಲೆಗಳು ಮತ್ತು ಅನುಸರಿಸಬೇಕಾದ ಷರತ್ತುಗಳು ಸಂಬಂಧ ಹೆಚ್ಚಿನ ವಿವರಗಳಿಗಾಗಿ ಸರ್ಕಾರದ ವೆಬ್ಸೈಟ್, ಈ ಒಂದು ವೆಬ್ಸೈಟ್ಗೆ ನೀವು ಒಂದು ಭೇಟಿ ಕೊಟ್ಟು ಕೂಡ ಮಾಹಿತಿಯನ್ನ ಪಡೆಯಬಹುದು. ಜೊತೆಗೆ ಇಲ್ಲಿ ಕೆಳಗಡೆ ಮತ್ತೆ ಇದಕ್ಕೆ ಬೇಕಾಗಿರುವಂತಹ ಆ ಒಂದು ದಾಖಲೆಗಳು ಕೂಡ ಸಂಪೂರ್ಣವಾಗಿ ನೋಡಬಹುದು. ಇವತ್ತು ಚಾಲಕ ಹುದ್ದೆಗೆ ನೀವು ಅಲ್ಲಿ ಹೋಗಿ ಸಂದರ್ಶನಕ್ಕೆ ಹಾಜರಾಗ್ತಾ ಇದ್ದೀರಾ ಅಂದ್ರೆ ಜೊತೆಗೆ ಇಲ್ಲಿಂದ ಒಂದು SLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, ಒಂದು ನಿಮ್ಮ ಒಂದು ಡ್ರೈವಿಂಗ್ ಲೈಸೆನ್ಸ್, ಹೆವಿ ಲೈಸೆನ್ಸ್ ಕೂಡ ಬೇಕಾಗುತ್ತೆ. ಓಕೆ, ಕರ್ನಾಟಕ ಒಂದು ಬ್ರಿಡ್ಜ್ ಲೈಸೆನ್ಸ್ ಕೂಡ ಬೇಕಾಗಿರುವಂತದ್ದು, ಒಂದು ಬ್ಯಾಡ್ಜ್ ಲೈಸೆನ್ಸ್ ಅಂತ ಹೇಳ್ತೀವಿ. ನಿಗದಿತ ಒಂದು ದೇಹರಡತೆ ಹೊಂದಿರಬೇಕು ಅಂತ ಹೇಳ್ತಾ ಇದ್ದಾರೆ. ಕನಿಷ್ಠ ಎಷ್ಟಿರಬೇಕು, ಎತ್ತರ ಎಷ್ಟಿರಬೇಕು, ಮಹಿಳೆಯರು ಹಾಗೂ ಪುರುಷರಿಗೆ ಕೊಟ್ಟಿರುವಂತದ್ದು. ಜೊತೆಗೆ ಕಕ ರಸ ನಿಗಮದಲ್ಲಿ ಅಥವಾ ಸೋದರ ಸಂಸ್ಥೆಗಳಾದ
ರಾಸ್ ನಿಗಮ, ಬೆಸ್ಕಾಂ ಸಂಸ್ಥೆ ಅಥವಾ ವಾಕರ ಸಂಸ್ಥೆಗಳಲ್ಲಿ ಗಣಕೀಯ ಚಾಲನಾ ಪತ್ರದ ಟ್ರ್ಯಾಕ್ ಟೆಸ್ಟ್ ನಲ್ಲಿ ಭಾಗವಹಿಸಿ ಉತ್ತೀರ್ಣರಾದ ಕುರಿತು ಅಂಕಪಟ್ಟಿ ಹಾಗೂ ದಾಖಲಾತಿ ಪರಿಶೀಲನಾ ವರದಿ ಕೂಡ ನೀವು ಕೊಡಬೇಕಾಗುತ್ತೆ. ಆಧಾರ್ ಕಾರ್ಡ್ ಆಗಿರಬಹುದು, ಜಾತಿ ಪ್ರಮಾಣ ಪತ್ರ ಆಗಿರಬಹುದು, ಕನ್ನಡ ಮಾಧ್ಯಮಕ್ಕೆ ಕೊಡಬೇಕಾಗುತ್ತೆ, ಇತ್ತೀಚಿನ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಕೊಡಬೇಕಾಗುತ್ತೆ, ಒಂದು ಅಭ್ಯರ್ಥಿ ವಯಸ್ಸು ದಿನಾಂಕಕ್ಕೆ 24 ವರ್ಷ ತುಂಬಿರಬೇಕು ಮತ್ತು ಈ ಕೆಳಗಿನ ಷರತ್ತುಗಳನ್ನು ಕೂಡ ಅನ್ವಯಿಸುತ್ತವೆ ಅಂತ ಹೇಳಿ ಕೂಡ ನಾವು ನೋಡ್ತಾ ಇದೀವಿ. ಮ್ಯಾಕ್ಸಿಮಮ್ ಪ್ರವರ್ಗ 40 ವರ್ಷ ಇರುತ್ತೆ, ಸಾಮಾನ್ಯ ವರ್ಗದವರಿಗೆ 35 ವರ್ಷ ಕೂಡ 38 ವರ್ಷವರೆಗೂ ಕೂಡ ಇದ್ದಿರುತ್ತೆ. ಓಕೆ, 40 ವರ್ಷದ ಒಳಗಿನವರು ಕೂಡ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ. ಜೊತೆಗೆ ತಾಂತ್ರಿಕ ಸಹಾಯಕ ಹುದ್ದೆಗಳಿಗೆ ಹಾಜರುಪಡಿಸಬೇಕಾದ ಮೂಲ ದಾಖಲೆಗಳು ಕೂಡ ನೀವು ಇಲ್ಲಿ ಸಂಪೂರ್ಣವಾಗಿ ನೋಡ್ಕೋಬಹುದು. ಐಟಿಐ ಪಾಸ್ ಆಗಿರುವಂತದ್ದು, ಓಕೆ, ಎನ್ಐಸಿ ಮೆಕ್ಯಾನಿಕಲ್ ಮೋಟಾರ್ ವೆಹಿಕಲ್ ಆಗಿರಬಹುದು, ಮತ್ತೆ ಡೀಸೆಲ್ ಮೆಕ್ಯಾನಿಕಲ್ ಆಗಿರಬಹುದು, ಆಟೋ ಎಲೆಕ್ಟ್ರಿಕಲ್ ವೆಲ್ಡರ್ ಆಗಿರಬಹುದು. ಓಕೆ, ಇದರಲ್ಲಿ ಯಾವ್ದ್ರಲ್ಲಿ ನೀವು ಪಾಸ್ ಆಗಿದ್ದೀರಿ ಅದು ಅವರು ಕೂಡ ನೀವೇನ್ ಮಾಡಬಹುದು, ಐಟಿಐ ಪಾಸ್ ಆಗಿರುವಂತವರು ಕೂಡ ಇದಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ. ಆಧಾರ್ ಕಾರ್ಡ್ ಮತ್ತೆ ಗ್ರಾಮೀಣ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ ಮತ್ತೆ ಎಲ್ಲವನ್ನು ಕೂಡ ಸರಿಯಾಗಿ ಓದ್ಕೋಬಹುದು. ಇದರ ವೆಬ್ಸೈಟ್ ನ ಲಿಂಕ್ ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಆ ಜೊತೆಗೆ ಚಾಲನಾ ಒಂದು ಸಂಖ್ಯೆ ಮತ್ತೆ ತಾಂತ್ರಿಕ ಹುದ್ದೆಗಳ ಮಾಹಿತಿಯನ್ನು ನೋಡಿದಾಗ ಬೀದರ್ 1ರಲ್ಲಿ 20 ಚಾಲನಾ ಒಂದು ಹುದ್ದೆಗಳಿದಾವೆ, 15 ಸಹಾಯಕ ತಾಂತ್ರಿಕ ಹುದ್ದೆಗಳು, ಬೀದರ್ 2 20 ಆಗಿರುತ್ತೆ, ಹುಮ್ನಾಬಾದ್ 10, ಬಸವ ಕಲ್ಯಾಣ 20, ಬಾಲ್ಕಿ 20, 15 ಒಂದು ತಾಂತ್ರಿಕ ಸಹಾಯಕರು, ಔರಾದಲ್ಲಿ 10 ಮತ್ತೆ 20, ಒಟ್ಟಾರೆಯಾಗಿ 150 ಹುದ್ದೆಗಳನ್ನು ಇವತ್ತು ನೇರವಾಗಿ ಸಂದರ್ಶನ ಮುಖಾಂತರ ಆಯ್ಕೆಯನ್ನ ಮಾಡ್ಕೊತಾ ಇದ್ದಾರೆ. ಜೊತೆಗೆ ಇವರಿಗೆ ನಿಗದಿತ ಚಾಲಕ ಹುದ್ದೆಗಳಿಗೆ ಮಾಸಿಕ ವೇತನ 16,973 ರೂಪಾಯಿಯನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ತಾಂತ್ರಿಕ ಸಹಾಯಕ ಹುದ್ದೆಗಳಿಗೆ 16,550 ರೂಪಾಯಿನ ವೇತನನ ಸಂಪೂರ್ಣವಾಗಿ ಕೊಡ್ತಾ ಇರುವಂತದ್ದು. ಇವೆಲ್ಲವನ್ನು ಕೂಡ ಸರಿಯಾಗಿ ನೋಡಿಕೊಂಡು ಏನೆಲ್ಲ ಇದ್ದಿರತ್ತೆ ಎಲ್ಲವನ್ನು ಕೂಡ ಸರಿಯಾಗಿ ಓದ್ಕೊಂಡು ನೀವೇನ್ ಮಾಡಬೇಕು, ಕೊಟ್ಟಿರುವ ದಿನಾಂಕಕ್ಕೆ ಒಳಗಾಗಿ ನೀವೇನ್ ಮಾಡಬೇಕು, ನೇರ ಸಂದರ್ಶನಕ್ಕೆ ಆಯ್ಕೆಯಾಗಿ ನೀವು ಕೂಡ ಏನ್ ಮಾಡಬಹುದು, ನಿಮ್ಮ ಕನಸನ್ನು ಕಟ್ಕೊಂಡಿರ್ತೀವಿ, ನಾವು ಕೂಡ ಡ್ರೈವರ್ ಆಗಬೇಕು, ನಾನು ಕೂಡ ಐಟಿಐ ಪಾಸ್ ಆಗಿದ್ದೀನಿ, ಏನಾದ್ರೂ ಕೆಲಸ ಮಾಡಬೇಕು. ದಯವಿಟ್ಟು ಇವತ್ತು ಬಹಳಷ್ಟು ಜನ ಇವತ್ತು ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಬಹಳಷ್ಟು ಜನ ಇವತ್ತು ನಿಮ್ಮ ಸ್ನೇಹಿತರು ಕೂಡ ಇವತ್ತು ಡ್ರೈವರ್ ಇದ್ದಿರ್ತಾರೆ, ಸಣ್ಣ ಪುಟ್ಟ ಡ್ರೈವಿಂಗ್ ಕೆಲಸ ಕೂಡ ಮಾಡ್ತಿರ್ತಾರೆ, ಎಲ್ಲರಿಗೂ ಕೂಡ ಬಹಳಷ್ಟು ಉಪಯೋಗ ಆಗುತ್ತೆ. ದಯವಿಟ್ಟು ನಿಮ್ಗೆ ಈ ಒಂದು ಮಾಹಿತಿ ಇಷ್ಟ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಬೇರೆಯವರಿಗೆ ಕಳಿಸ್ಕೊಟ್ರೆ ಅವರಿಗೂ ಕೂಡ ಬಹಳಷ್ಟು ಜನ ಇವತ್ತು ಯುವಕರಾಗಿರ್ಬೋದು, ಯುವತಿಯರಾಗಿರ್ಬೋದು, ಸಾಲಿ ಕಲ್ತು ಇವತ್ತು ನೌಕರಿ ಇಲ್ಲ ಅಂತೇಳಿ ಅಲ್ಲಿ ಇಲ್ಲಿ ಡ್ರೈವಿಂಗ್ ಮಾಡ್ಕೋ ತಿರುಗಾಡ್ತಿರ್ತಾರೆ. ಅಂತವ್ರು ಇದು ಬಹಳಷ್ಟು ಒಂದು ಸುಗಮ ಅವಕಾಶ ಅಂತೇಳಿ ಕೂಡ ನಾವು ಹೇಳ್ಬೋದು. ದಯವಿಟ್ಟು ಹೆಚ್ಚಿನ ಮಾಹಿತಿಗಾಗಿ ನೀವೇನ್ ಮಾಡಬಹುದು, ಜಿಲ್ಲಾ ಕಚೇರಿಗೆ ಭೇಟಿ ಕೊಟ್ಟು ಕೂಡ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಜೊತೆಗೆ ಈ ಒಂದು ದಿನಾಂಕದೊಳಗಡೆ ನೀವೇನ್ ಮಾಡಬೇಕಾಗತ್ತೆ, ಆ ಒಂದು ಹಳೆ ಬಸ್ ಸ್ಟ್ಯಾಂಡ್ ಬೀದರ್ ಒಂದು ವಿಭಾಗೀಯ ಕಚೇರಿಗೆ ಭೇಟಿ ಕೊಟ್ಟು ನೇರ ಸಂದರ್ಶನಕ್ಕೆ ಆಯ್ಕೆಯನ್ನ ಆಗಬಹುದು. ಮತ್ತೆ ಇವೆಲ್ಲ ದಾಖಲೆಗಳನ್ನು ಕೂಡ ನೀವು ತಗೊಂಡು ಹೋಗ್ಬೇಕಾಗತ್ತೆ. ದಯವಿಟ್ಟು ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ